ಪರಪ್ಪನ ಅಗ್ರಹಾರದಲ್ಲಿ ರಾಜ ವೈಭೋಗವನ್ನು ಅನುಭವಿಸುತ್ತಿದ್ದ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಈಗ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಬಳ್ಳಾರಿ ಜೈಲಲ್ಲಿ 18ನೇ ದಿನ ಕೊಲೆ ಆರೋಪಿ ನಟ ದರ್ಶನ್ ಅವರು ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ದರ್ಶನ್ಗೆ ಈ ಒಂದು ಜೈಲಿನಲ್ಲಿ ತಂದುಕೊಟ್ಟಿದ್ದಂತಹ ಡ್ರೈ ಫ್ರೂಟ್ಸ್ ಮತ್ತು ಸ್ವೀಟ್ಸ್ ಫುಲ್ ಖಾಲಿಯಾಗಿದೆ. ಎಲ್ಲ ಖಾಲಿಯಾಗಿದೆ. ಡ್ರೈ ಫ್ರೂಟ್ಸು ಸ್ವೀಟ್ಸು ಅದನ್ನೇ ತಿಂದು ದಿನ ದೂಡ್ತಾ ಇದ್ರು. ಆದರೆ ಈಗ ಅದೂ ಕೂಡ ಖಾಲಿಯಾಗಿದೆ. ಜೈಲು ಸಿಬ್ಬಂದಿಯಿಂದ ಕೊಲೆ ಆರೋಪಿ ದರ್ಶನ್ಗೆ ಉಪಹಾರ ನೀಡಲಾಗ್ತಾ ಇದೆ. ಜೈಲಿನ ಮೆನುವಿನ ಪ್ರಕಾರವಾಗಿ ಯಾವ ರೀತಿ ಜೈಲಿನಲ್ಲಿ ಉಪಹಾರ ಕೊಡ್ತಾರೆ, ಊಟ ಕೊಡ್ತಾರೆ, ಟಿಫನ್ ಕೊಡ್ತಾರೆ, ಅದೇ ಟಿಫನನ್ನು ಈಗ ದರ್ಶನ್ಗೆ ವಿತರಣೆ ಮಾಡಲಾಗ್ತಾ ಇದೆ. ಜೈಲಿನ ಮೆನುವನ್ನಂತೆ 455 ಗ್ರಾಂ ಪುಲಾವ್ ಕೊಟ್ಟಿದ್ದಾರೆ. ಚಹಾ ಕೂಡ ಕೊಟ್ಟಿದ್ದಾರೆ ಜೈಲಿನ ಸಿಬ್ಬಂದಿಗಳು. ಜೈಲಾಧಿಕಾರಿ ವಾರ್ನ ಬಳಿಕ ಇದೀಗ ದಾಸ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ. ಇನ್ನು ಜೈಲಾಧಿಕಾರಿಗಳು ಯಾವಾಗ ಕಿರಿಕ್ ಮಾಡಿದ್ರು ದರ್ಶನ್ ಊಟ ಸರಿಯಾಗಿ ಸೇರ್ತಾ ಇಲ್ಲ, ನನಗಿಲ್ಲಿ ಊಟ ಮಾಡೋದಕ್ಕಾಗ್ತಾ ಇಲ್ಲ, ಟಿವಿ ಬೇಕು ಅಂತ ಏನೆಲ್ಲ ಒಂದು ಕಿರಿಕ್ ಮಾಡ್ಕೊಳ್ತಾ ಇದ್ರು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಏನು ಕೊಡ್ತಾರೆ ಅದನ್ನು ಇಲ್ಲಿ ತಿನ್ನಬೇಕು, ಇಲ್ಲಿನ ರೂಲ್ಸ್ ಏನಿದೆ ಅದನ್ನೇ ಫಾಲೋ ಮಾಡಬೇಕು ಅಂತ ಅಧಿಕಾರಿಗಳು ದರ್ಶನ್ಗೆ ಚಳಿ ಬಿಡಿಸಿದ್ರು. ಇದಾದ ಬಳಿಕ ಅಂದರೆ ಯಾವಾಗ ಜೈಲಾಧಿಕಾರಿಗಳು ವಾರ್ನ್ ಮಾಡಿದ್ರು ಅದಾದ ಬಳಿಕ ಈಗ ನಟ ದರ್ಶನ್ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ. ಜೈಲಿನಲ್ಲಿ ಏನು ಊಟ ಕೊಡ್ತಾರೆ ಅದನ್ನೇ ಸೇವಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮನೆಯವರು ಬಂದಂತಹ ಸಂದರ್ಭದಲ್ಲಿ ಡ್ರೈ ಫ್ರೂಟ್ಸ್ ಕೊಟ್ಟಿದ್ರು, ಸ್ವೀಟ್ಸ್ಗಳನ್ನು ಕೊಟ್ಟು ಹೋಗಿದ್ರು. ಆದರೆ ಅದೆಲ್ಲವೂ ಕೂಡ ಖಾಲಿಯಾಗಿ ಈಗ ಜೈಲಿನ ಮೆನುವನ್ನೇ ನೆಚ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ.